ಕೊಟ್ಟು 6 ಸತಿ ಕಾಗೆ ಹಾರಿಸಿದ್ದಾರೆ. ಮೊನ್ನೆ ನಾವೆಲ್ಲರೂ ಕೂಡ ಯೆಲ್ಲೋ ಲೈನ್ ಬರುವಂತ 7 ಜನ ಶಾಸಕರು, ಬೆಂಗಳೂರಿನ 2 ಸಂಸದರು, ನಮ್ಮ ಜಿಲ್ಲೆಯ ಅಧ್ಯಕ್ಷರುಗಳು, 100 ಜನ ಸಾರ್ವಜನಿಕರು ಎಲ್ಲ ಸೇರಿ ಪ್ರಯತ್ನ ಮಾಡಿ ಹೋರಾಟ ಮಾಡಿ ಗಲಾಟೆ ಮಾಡಿದಾಗ ಅವತ್ತು ನಾವು ಆಗಸ್ಟ್ 15 ನಾವು ಮಾಡ್ತೀವಿ ಅಂತಂದ್ರು. CMRS ಅಪ್ರೂವಲ್ ಬಂತು 30ನೇ ತಾರೀಕು. 1ನೇ ತಾರೀಕು ನಾವು ಪ್ರಧಾನಮಂತ್ರಿಗಳ ಹತ್ರ ಸಮಯ ಕೇಳಿದ್ವಿ. ಪ್ರಧಾನಮಂತ್ರಿಗಳು ಕೇಳಿದ ತಕ್ಷಣ ಒಂದೇ ಮಾತು ಹೇಳಿದ್ರು, ಇಂಥ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳು ಆದಷ್ಟು ಬೇಗ ಉದ್ಘಾಟನೆ ಆಗಬೇಕು. ಪ್ರಧಾನಮಂತ್ರಿಗಳು ತಕ್ಷಣದಲ್ಲಿ ಸಮಯ ಕೊಟ್ಟರು, ಆಗಸ್ಟ್ 10ನೇ ತಾರೀಕು ಅಂತ. 2 ಗಂಟೆ ಒಳಗಡೆ ಮನೋಹರ್ ಖಟ್ಟರ್ ಅವರು, ಕೇಂದ್ರದ ಅರ್ಬನ್ ಅಫೇರ್ಸ್ ಮಿನಿಸ್ಟರು, 10ನೇ ತಾರೀಕಲ್ಲಿ ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ ಬರೋರಿದ್ದಾರೆ ಅನ್ನೋದನ್ನ ಟ್ವೀಟ್ ಮಾಡಿದ್ರು. ನಮಗೆ ಆತರ ಇದೆ, ಆದಷ್ಟು ಬೇಗ ಇದು ಉದ್ಘಾಟನೆ ಆಗಬೇಕು ಅಂತ. ಯಾರಿಗೆ ಝೀರೋ ಟ್ರಾಫಿಕ್ ಅಲ್ಲಿ ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡ್ತಾರೆ ಬೆಂಗಳೂರಿನಲ್ಲಿ, ಅಂತವರಿಗೆ ಇದರಲ್ಲಿ ಅರ್ಜೆಂಟ್ ಇರಕ್ಕೆ ಸಾಧ್ಯನೇ ಇಲ್ಲ. ಮೆಟ್ರೋ ಬಳಸುವಂಥದ್ದು ಸಾಮಾನ್ಯ ಜನ, ಬಸ್ನಲ್ಲಿ ಓಡಾಡುವಂಥದ್ದು ಸಾಮಾನ್ಯ ಜನ, ಅವ್ರಿಗೆ ಅರ್ಜೆಂಟ್ ಇದೆ ಇದು ಬೇಗ ಓಪನ್ ಆಗಬೇಕು ಅಂತ. ಬೇಗ ಓಪನ್ ಮಾಡಿ ಅಂತ ಕೇಳಿದ ತಕ್ಷಣನೇ ನೀವು ಚಿಕ್ಕ ಹುಡುಗ, ಅರ್ಜೆಂಟು, ಅನುಭವ ಇಲ್ಲ, ಈ ತರದ್ದು ಮಾತುಗಳನ್ನು ಆಡಿದ್ರೆ ರೋಡನ್ನ ಆದಷ್ಟು ಬೇಗ ಓಪನ್ ಮಾಡಿ ಅಂತ ಕೇಳದೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ಸಮಸ್ಯೆ ಆಗ್ಬಿಟ್ಟಿದೆ. ಪ್ರಾಜೆಕ್ಟ್ ಅನ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಅನ್ನೋದೇ ದೊಡ್ಡ ತಪ್ಪಾಗೋಗಿದೆ ಇವತ್ತು. ಹಿಂದೆ ಈ ಆಲಮಟ್ಟಿ ಜಲಾಶಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 1964ನೇ ಇಸ್ವಿಯಲ್ಲಿ ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ರು. 2000ನೇ ಇಸ್ವಿಯಲ್ಲಿ ಅದರ ಉದ್ಘಾಟನೆ ಆಗಿದ್ದು. ಇಂದಿರಾ ಗಾಂಧಿ ಅವರು ನಮ್ಮ ಚಿಕ್ಕಮಗಳೂರಿನಿಗೆ ಬಂದು 1975ನೇ ಇಸ್ವಿ ಎಮರ್ಜೆನ್ಸಿ ಟೈಮ್ನಲ್ಲಿ ಎಲೆಕ್ಷನ್ ನಿಂತರು. ಆಗ ಹೇಳಿದ್ರು ಇಲ್ಲಿಗೆ ರೈಲ್ ತರ್ತೀವಿ ನಾವು ಅಂತ. ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಚಿಕ್ಕಮಗಳೂರಿಗೆ ರೈಲ್ ಕನೆಕ್ಟಿವಿಟಿ ಆಯ್ತು. ಯಾಕೆಂದ್ರೆ ಅರ್ಜೆಂಟ್ ಇಲ್ಲ ಅವರಿಗೆ.